ರೀ, ನನ್ನ ಆಲೋಚನೆ ಸರಿಯಾಗೇ ಇದೆ ರೀ. ವಿಕ್ರಾಂತ್ಗೆ ಹೆಂಡತಿ ಇಲ್ಲ, ಪಲ್ಲವಿಗೆ ಗಂಡ ಇಲ್ಲ. ಇಂಥದ್ರಲ್ಲಿ ಪಲ್ಲವಿ ಪದೇ ಪದೇ ವಿಕ್ರಾಂತ್ನ ಭೇಟಿಯಾಗಿ ಮುಂದೊಂದಿನ ಪ್ರೀತಿ ಹುಟ್ಟಿ ಆಮೇಲೆ ಮದ್ವೆ ಆಗ್ಬಿಟ್ರೆ ಆಗ್ಲಿ ಬಿಡೆ, ತಪ್ಪೇನು? ಪ್ರಪಂಚದಲ್ಲಿ ಎಷ್ಟು ಜನ ಎರಡನೇ ಮದುವೆಯಾಗಿ ಇವತ್ತಿಗೂ ಸಂಸಾರ ಸಾಗಿಸ್ತಾ ಇಲ್ವಾ? ಅವರು ಕಲ್ಲು ಬಂಡೆಗಳಲ್ಲ ಕಣೆ, ಮನ್ಸಿರೋ ಮನುಷ್ಯರು. ಮನಸ್ಸು ಜೊತೆಗೆ ಯಾರನ್ನಾರ ಬಯಸುತ್ತೆ. ಅದು ಅಲ್ಲದೆ ವಿಕ್ರಾಂತ್ ಒಳ್ಳೆ ವ್ಯಕ್ತಿನೇ. ರೀ, ಪಲ್ಲವಿಗೆ ಕೆಲ್ಸ ಸಿಕ್ಕಿ ಅವಳು ಸಂಪಾದನೆ ಮಾಡ್ತಾ ಇದ್ದಾಳೆ. ಇನ್ನ ನಮ್ಮ ಅಪ್ಪಂಗೆ ವಯಸ್ಸಾಗಿದೆ. ಅವ್ರಿಗೆ ಬರೋ 4 ಕಾಸಲ್ಲಿ ನಾವ್ ತಾನೇ ಏನ್ ಮಾಡಕ್ಕಾಗತ್ತೆ? ಇನ್ನ ನೀವು ನೆಟ್ಟಗೊಂದ್ ಕೆಲ್ಸ ಇಲ್ಲ, ಯಾವ್ದಾದ್ರು ಬಿಸ್ನೆಸ್ ಮಾಡಲ್ಲ ಅಂದ್ರೆ ಯಾವ್ದು ಕೈಗೂಡ್ತಿಲ್ಲ. ಇಂಥ ಸಮಯದಲ್ಲಿ ಪಲ್ಲವಿ ಏನಾದ್ರೂ ವಿಕ್ರಾಂತ್ನ ಮದ್ವೆ ಮಾಡ್ಕೊಳ್ಳೋರ್ ಮನೆಗ್ ಹೋಗ್ಬಿಟ್ರೆ ನಮ್ ಗತಿ ಏನ್ರಿ? ಇಲ್ಲ, ಯಾವ್ದೇ ಕಾರಣಕ್ಕೂ ವಿಕ್ರಾಂತ್ನ ಪಲ್ಲವಿ ಮದ್ವೆ ಮಾಡ್ಕೊಂಡು ಮನೆಯಿಂದ ಹೋಗ್